ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಕೊಲೆ ಆಗಿದೆ. ಯಾವ ಕಾರಣಕ್ಕೆ ಗೊತ್ತಾ? ಮೂತ್ರ ವಿಸರ್ಜನೆ ಕಾರಣಕ್ಕೆ ಕಿರಿಕು ಮಾಡಿ ಹಲ್ಲೆಯನ್ನು ಮಾಡಲಾಗಿದೆ. ಹಲ್ಲೆಯ ತೀವ್ರತೆಗೆ ಕುಸಿದು ಬಿದ್ದು ಕುಮಾರ್ ಸಾವನ್ನಪ್ಪಿದ್ದಾರೆ. ಎಂತೆಂಥ ಕಾರಣಗಳು, ಕಾರಣ ಅಲ್ಲದ ಕಾರಣಗಳು ಕೊಲೆಯಾಗ್ತಾ ಇದೆ. ಇವತ್ತು ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ. ಮೂತ್ರ ವಿಸರ್ಜನೆ ಮಾಡ್ದ ಎಂಬ ಕಾರಣಕ್ಕೆ ಕಿರಿಕಾಗ್ಬಿಟ್ಟಿದೆ, ಹಲ್ಲೆಯಾಗಿದೆ, ವಿಪರೀತ ಹಲ್ಲೆ ಆಗ್ಬಿಟ್ಟಿದೆ. ಕುಸಿದು ಬಿದ್ದು ಕುಮಾರ್ ಎಂಬುವರು ಸಾವನ್ನಪ್ಪಿದ್ದಾರೆ. ಲಗ್ಗೆರೆಯ ಕೆಂಪೇಗೌಡ ಲೇಔಟ್ನಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಅಡುಗೆ ಭಟ್ಟನಾಗಿ ಕೆಲಸ ಮಾಡಿಕೊಂಡಿದ್ದಂಥ ಕುಮಾರ್ ನಿನ್ನೆ ರಾತ್ರಿ ಮನೆಯಿಂದ ಹೊರಗಡೆ ಬಂದಿದ್ದ ಕುಮಾರ್ ಮನೆಗೆ ಹೋಗುವಾಗ ರಸ್ತೆ ಬದಿ ಮೂತ್ರ ವಿಸರ್ಜನೆ ಮಾಡಿದ್ದ. ಈ ವೇಳೆ ಅಲ್ಲಿಯೇ ಇದ್ದಂಥ ಅಪರಿಚಿತ ವ್ಯಕ್ತಿಯಿಂದ ಕಿರಿಕಾಗ್ಬಿಟ್ಟಿದೆ. ಇಲ್ಲಿ ಯಾಕೆ ಮಾಡ್ತಾ ಇದೆಯಾ, ಪಬ್ಲಿಕ್ ಪ್ಲೇಸು, ಏನೋ ಒಂದು ಹೇಳಿದ್ದಾರೆ, ಇಲ್ಲ ಮಾಡಬೇಡ ಅಂತ ಹೇಳಿದ್ದಾರೆ. ಮಾತಿಗೆ ಮಾತು ಬೆಳೆದು ಕುಮಾರ್ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗ್ಬಿಟ್ರು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಏನು ಕಾರಣ ಅಂತ ಹೇಳಿದ್ರೆ ಕೇವಲ ಮೂತ್ರ ವಿಸರ್ಜನೆ ಮಾಡಿದ್ರು. ಅದಾದ್ಮೇಲೆ ಯಾರೋ ದಾರಿ ಹೋಕರು ಬಂದಿದ್ದಾರೆ, ಇಲ್ಲಿ ಯಾಕೆ ಮಾಡಿದೆ ಅಂತ ಹೇಳಿ ಕೇಳಿದ್ದಾರೆ. ಆಗ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಜಗಳ ವಿಕೋಪಕ್ಕೆ ಹೋಗಿಬಿಟ್ಟಿದೆ. ಆಗ ತೆಗೆದು 4 ಕೊಟ್ಟು ಬಿಟ್ಟಿದ್ದಾರೆ. ಹಲ್ಲೆ ಆಗಿಬಿಟ್ಟಿದೆ. ಕೈ ಮಿಲಾಯಿಸ್ಕೊಂಡು ಬಿಟ್ಟಿದ್ದಾರೆ. ಹಲ್ಲೆಯ ತೀವ್ರತೆಗೆ ಅಲ್ಲೇ ಕುಸಿದು ಬಿದ್ದು ಬಿಡ್ತಾರೆ ಕುಮಾರ್ ಎಂಬುವರು. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಅದೇ ವ್ಯಕ್ತಿ ಕೊಲೆಯಾದಂಥ ವ್ಯಕ್ತಿ. ಆದರೆ ಕೊಲೆ ಮಾಡಿದವರು, ಹಲ್ಲೆ ಮಾಡಿದವರು ಅಪರಿಚಿತ ವ್ಯಕ್ತಿ. ಮಾವನ ಮಗನ ಜೊತೆ ಹೊರಗಡೆ ಬಂದಿದ್ದ ಕುಮಾರ್ ಮದ್ಯಪಾನ ಮಾಡಿ ಮನೆಗೆ ವಾಪಸ್ ಹೋಗ್ತಾ ಇದ್ದಾಗ ಕಿರಿಕಾಗಿಬಿಟ್ಟಿದೆ. ಮದ್ಯವನ್ನ ಕಂಠಪೂರ್ತಿ ಸೇವನೆ ಮಾಡಿದ್ದಾರೆ. ಎದುರುಗಡೆ ಇರೋರು ಸಣ್ಣದು ಹೇಳಿದ್ರು ಆ ಮತ್ತಿನಲ್ಲಿ ದೊಡ್ಡದಾಗೆ ಪರಿಣಮಿಸಿಬಿಡುತ್ತೆ. ಮಾತಿಗೆ ಮಾತು ಬೆಳೆದು ಬಿಟ್ಟಿದೆ. ರಸ್ತೆ ಪಕ್ಕದಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾಗ ಗಲಾಟೆ ಆಗಿಬಿಟ್ಟಿದೆ. ಮಾವನ ಮಗನ ಜೊತೆ ಹೋಗ್ತಾ ಇದ್ರು, ಸರಿಯಾಗಿ ಮದ್ಯಪಾನವನ್ನು ಮಾಡಿದ್ರು. ಆಗ ರಸ್ತೆ ಬದಿ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾಗ ಯಾರೋ ಬಂದು ಹೇಳಿಬಿಟ್ಟಿದ್ದಾರೆ, ಇಲ್ಲಿ ಯಾಕೆ ಮಾಡ್ತಾ ಇದೆಯಾ ಅಂತ ಹೇಳಿ. ಇವನಿಗೂ ನೆತ್ತಿಗೇರಿ ಬಿಟ್ಟಿತ್ತು. ಅವನು ಕುಡ್ಕೊಂಡು ಬಂದಿದ್ನ ಅಪರಿಚಿತ ವ್ಯಕ್ತಿ, ಅದು ಸಹ ಗೊತ್ತಿಲ್ಲ. ತಪ್ಪಿಸ್ಕೊಂಡು ಹೋಗ್ತೀಯಾ ಅಂತ ಹೇಳಿ ಮುಖಕ್ಕೆ ಒಂದು ಸರಿಯಾಗಿ ಒಂದು ಪಂಚ್ ಕೊಟ್ಟು ಬಿಟ್ಟಿದ್ದಾರೆ. ಕೆಳಗೆ ಬಿದ್ದಾಗ ತಲೆಗೆ ಪೆಟ್ಟಾಗಿ ಸ್ಥಳದಲ್ಲೇ ಕುಮಾರ್ ಸಾವನ್ನಪ್ಪಿದ್ದಾರೆ. ಹಲ್ಲೆ ಮಾಡಿದಂಥ ಅಪರಿಚಿತ ವ್ಯಕ್ತಿಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ.